ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯಕಾಲ ವಾಕ್ಯ ಭಾಗದಲ್ಲಿ ನಾನು ನಿಮ್ಮೆಲ್ಲರನ್ನ ಭೇಟಿ ಮಾಡುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ಪ್ರಿಯ ದೇವ ಜನರೇ, ಹೌದು, ದೇವರ ವಾಕ್ಯಗಳನ್ನು ಆಲಿಸುವುದೊಂದು ಆಶೀರ್ವಾದ. ಆ ವಾಕ್ಯ ನೀವಷ್ಟೇ ಆಲಿಸದೆ ಈ ಯೂಟ್ಯೂಬ್ ವಾಕ್ಯಗಳನ್ನು ಅನೇಕ ನಿಮ್ಮ ಸ್ನೇಹಿತರುಗಳೊಟ್ಟಿಗೆ, ಅನೇಕ ನಿಮ್ಮ ಬಂಧು ಮಿತ್ರರುಗಳೊಟ್ಟಿಗೆ, ಸಭೆಯ ಸ್ನೇಹಿತರುಗಳೊಟ್ಟಿಗೆ, ಯವನಸ್ಥರುಗಳೊಟ್ಟಿಗೆ ದಿನಾಗ್ಲೂ ಇದನ್ನು ನೀವು ಹಂಚುವಂಥವರಾಗ್ರಿ. ನೀವೆಲ್ಲರೊಟ್ಟಿಗೆ ಇದನ್ನು ಹಂಚುವಾಗ ನೀವು ಈ ವಾಕ್ಯದ ಆಶೀರ್ವಾದಗಳನ್ನು ಅವರ ಬದುಕಿನಲ್ಲೂ ಕೂಡ ಘೋಷಿಸ್ತಾ ಇದ್ದೀರಂತ. ಹಾಗೆಯೇ ಈ ದಿನದಲ್ಲಿ ಕರ್ತನ ವಚನ ನಮ್ಮೊಟ್ಟಿಗೆ ಮಾತನಾಡುವ ಭಾಗ ಇದಾಗಿದೆ. ಇಬ್ರಿಯರ್ ಬರೆದ ಪತ್ರಿಕೆ 12ನೇ ಅಧ್ಯಾಯದ 3ನೇ ವಚನದಲ್ಲಿ, ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ. ಪ್ರಿಯ ದೈವಜನರೇ, ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ಒಂದು ವಾಕ್ಯ ಹೀಗೆ ಮಾತನಾಡ್ತಾ ಇದೆ, ನಾವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು, ಆತನು ಯಾರು? ಯೇಸುವನ್ನು ಒಂದು ಬಾರಿ ನಾವು ಆಲೋಚಿಸೋಣ ಅಂತ. ಯಾಕೆ ಯೇಸುವನ್ನು ನಾವು ಆಲೋಚಿಸಬೇಕು ಅಂದರೆ, ನಾವು ಯೇಸುವನ್ನು ಮುಂದಿಟ್ಟು ಈ ಮುಂಜಾನೆಯಲ್ಲಿ ನಾವು ವಾಕ್ಯ ಕಲಿತಾ ಇದ್ದೇವೆ. ಏನಂದರೆ, ನಮ್ಮ ಜೀವಿತದಲ್ಲಿ ಇವತ್ತು ಕಷ್ಟ ಬರ್ತದೆ, ರೋಗ ಬರ್ತದೆ, ಸಂಕಟ ಬರ್ತದೆ, ಅವಮಾನ ಬರ್ತದೆ, ಇಕ್ಕಟ್ಟು ಬರ್ತದೆ, ಮರಣವು ಕೂಡ ಬರ್ತದೆ. ಜನರು ನಮ್ಮನ್ನು ತೊರೆಯುತ್ತಾರೆ, ಜನರು ನಮ್ಮನ್ನು ಉಗುಳ್ತಾರೆ, ಜನರು ನಮ್ಮನ್ನು ಕಾಲೆಳಿತಾರೆ, ಅನೇಕರು ನಮ್ಮನ್ನು ನಿಂದಿಸ್ತಾರೆ. ಇದೆಲ್ಲವೂ ನಮ್ಮ ಜೀವಿತದಲ್ಲಿ ಸಹಜ, ಹೌದಲ್ವಾ? ಹೆಚ್ಚಾಗಿ ಒತ್ತಡಗಳು ನಮ್ಮ ಜೀವಿತದಲ್ಲಿ ಸಹಜ. ಅದೇ ಪ್ರಕಾರ ಯೇಸುವಿನ ಜೀವಿತದಲ್ಲಿಯೂ ಶೋಧನೆ ಇತ್ತು, ಒತ್ತಡವಿತ್ತು, ಕಷ್ಟಗಳಿತ್ತು, ಇಕ್ಕಟ್ಟುಗಳಿತ್ತು. ಯೇಸುವನ್ನು ಕೂಡ ಜನರು ನಿರಾಕರಿಸಿದ್ರು, ಯೇಸುವನ್ನು ಕೂಡ ಜನರು ನಿಂದಿಸಿದ್ರು. ಇದೆಲ್ಲವೂ ಯೇಸುವು ಕೂಡ ಹಾದು ಬಂದಿದ್ದಾರೆ, ಹೌದಲ್ಲವಾ? ಅದಕ್ಕಾಗಿ ನಮಗೆ ಈ ಮುಂಜಾನೆಯಲ್ಲಿ ವಚನ ಕಲಿಸಿಕೊಡ್ತಿರುವಂಥ ಒಂದು ಅದ್ಭುತವಾದ ಭಾಗ ಏನೆಂದರೆ, ನಾವು ಮನಗುಂದಿದವರಾಗದಂತೆ, ಬೇಸರಗೊಳ್ಳದಂತೆ ಒಂದು ಬಾರಿ ಯೇಸುವನ್ನು ನಾವು ಆಲೋಚಿಸಬೇಕು ಅಂತ ವಾಕ್ಯ ಕಲಿಸ್ಕೊಡ್ತಾ ಇದೆ. ಯಾಕಂದರೆ ನಾವು ಇವತ್ತು ಅನುಭವಿಸ್ತಿರುವ ಎಲ್ಲ ಸಂಕಟಗಳು, ಇಕ್ಕಟ್ಟುಗಳು ಯೇಸು ಆಗಲೇ ಅನುಭವಿಸಿದ್ದಾರೆ, ಆಗಲೇ ಎಲ್ಲವನ್ನ ಜಯಿಸಿ ನಿಂತಿದ್ದಾರೆ, ಹೌದಲ್ಲವಾ? ಆದರೆ ನಮಗೆ ಈ ಸಂಕಟಗಳು, ಈ ಒತ್ತಡಗಳು, ಈ ಅವಮಾನಗಳು, ನಿರಾಕರಿಸುವಿಕೆ ಎಲ್ಲ ಪದಗಳು ನಮ್ಮ ವಿರುದ್ಧವಾಗಿ ಬರುವಾಗ ನಾವೇನಾಗ್ತಾ ಇದ್ದೀವಿ? ಮನಗುಂದುತ್ತಾ ಇದ್ದೀವಿ, ನಾವೇನಾಗ್ತಾ ಇದ್ದೀವಿ? ಬೇಸರಗೊಳ್ತಾ ಇದ್ದೀವಿ, ಕುಗ್ಗಿ ಹೋಗ್ತಾ ಇದ್ದೀವಿ. ಆದರೆ ಇವತ್ತು ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ನನ್ನ ಪ್ರಿಯ ಮಕ್ಕಳೇ, ನೀವು ಯಾರಾದರೂ ಕೂಡ ಇವತ್ತು ಬೇಸರಗೊಳಗಾಗ್ತಾ ಇದ್ದೀರಾ, ಕುಗ್ಗಿ ಹೋಗ್ತಾ ಇದ್ದೀರಾ, ಮನಗುಂದುತ್ತಾ ಇದ್ದೀರಾ, ಅಯ್ಯೋ ಏನಪ್ಪ ಇದೊಂದು ಜೀವಿತ, ಇಷ್ಟೊಂದು ಅವಮಾನ ನೋಡಬೇಕಾ, ಇಷ್ಟೊಂದು ತೊಂದರೆಗಳಲ್ಲಿ ಹಾದು ಹೋಗ್ಬೇಕಾ, ಇಷ್ಟೊಂದು ಕಷ್ಟ ಸಂಕಟಗಳಲ್ಲಿ ನಾನು ಸಾಯ್ಬೇಕಾ ಅನ್ನುವ ಪರಿಸ್ಥಿತಿ ಒಂದು ವೇಳೆ ಏನಾದರೂ ನಿಮ್ಮದಾಗಿರುವುದಾದರೆ ವಾಕ್ಯ ಇವತ್ತು ನಿಮ್ಮನ್ನು ನೋಡಿಯೇ ಮಾತನಾಡ್ತಾ ಇದೆ. ಮನಗುಂದಬೇಡ್ರಿ, ಬೇಸರಗೊಳ್ಳಬೇಡ್ರಿ. ಯಾಕೆಂದರೆ ಒಂದು ಬಾರಿ ಆತನನ್ನು, ಯೇಸುವನ್ನು ಆಲೋಚಿಸಿರಿ. ಯಾಕಂದರೆ ಅವರು ಕೂಡ ಇದೆಲ್ಲವನ್ನ ಹಾದು ಹೋಗಿದ್ದಾರೆ. ಅವರೆಂದಿಗೂ ಏನಪ್ಪ ದೇವರೇ ಅಂತ ಮನಗುಂದಿಲ್ಲ, ಬೇಸರಗೊಂಡಿಲ್ಲ. ಮತ್ತು ನಾವು ಯಾಕೆ? ಅವತ್ತು ನಮ್ಮ ಯೇಸು ಸ್ವಾಮಿನೇ ಜಯಿಸಿದ್ದಾರೆ, ನಮ್ಮ ಕರ್ತನಾದ ದೇವರೇ ಜಯಿಸಿದ್ದಾರೆ ಅಂದರೆ ನಾವು ಜಯಿಸೋದಕ್ಕೆ ಶಕ್ತನೋ? ಅವತ್ತು ಯೇಸು ಸ್ವಾಮಿಯ ಪ್ರಾರ್ಥನೆಯನ್ನು ತಂದೆ ದೇವರು ಕೇಳಿ ಸಕಲ ಸಂದರ್ಭಗಳಲ್ಲೂ ಕರ ಹಿಡಿದು ಅದ್ಭುತ ಮಾಡಿ ನಡೆಸಿದ್ದಾರಂದರೆ ಇವತ್ತು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಯೇಸು ನಿಶ್ಚಯವಾಗಿ ಅದ್ಭುತಗಳನ್ನು ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ. ಇಷ್ಟೇ ನಾವು ಮಾಡಬೇಕಾದದ್ದು. ಬೇಸರಗೊಳ್ಳಬಾರ್ದು, ಮನಗುಂದಬಾರ್ದು. ಅಲ್ಲಿ ನೀವು ಬಿದ್ದು ಹೋದ್ರಿ, ಯಾವ ವಿಷಯದಲ್ಲೂ ಎದ್ದು ಜಯ ಸಾಧಿಸೋದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಮನಸ್ಸಿನಲ್ಲಿ ಯಾವತ್ತು ಕುಗ್ಗಿ ಹೋಗ್ಬೇಡ್ರಿ, ಬೇಸರಗೊಳ್ಬೇಡ್ರಿ. ಏನೇ ಬಂದರೂ ಯೇಸುವನ್ನು ಒಂದು ಬಾರಿ ನೆನಪಿಸಿಕೊಂಡು ಆಲೋಚಿಸಿ ಧೈರ್ಯವಾಗಿ ಮುಂದೆ ಸಾಗ್ರೆ. ವಚನ ಅದನ್ನೇ ನಮಗೆ ಬಲಪಡಿಸ್ತಾ ಇರೋದು. ನಂಬಿಕೆ ಇದೆಯಾ? ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧಾತ್ಮ, ನಿಮಗೆ ಸ್ತೋತ್ರಯ್ಯ. ನಿನ್ನ ವಚನ ಪ್ರಿಯ ಮಕ್ಕಳೊಟ್ಟಿಗೆ ಮಾತನಾಡಿದಕ್ಕಾಗಿ ವಂದನೆ. ಹೌದು ಅಪ್ಪ, ನೀವು ಮನಗುಂದಿದವರಾಗದಂತೆ, ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ ಅನ್ನುವ ಪ್ರಕಾರ ಯೇಸುವನ್ನು ನಮಗಿವತ್ತು ಅಪ್ಪ ತೋರಿಸಿದಕ್ಕಾಗಿ ವಂದನೆ. ಹೌದು, ಇವತ್ತು ನಮ್ಮ ಜೀವಿತಗಳಲ್ಲಿ ಇರುವಂಥ ಇಕ್ಕಟ್ಟು, ಸಂಕಟಗಳು, ಅಪ್ಪ ಮನೋವ್ಯತೆ, ಇದೆಲ್ಲದರಿಂದ ನಾವು ಹೊರಬರುವಂತೆ, ಈ ಸಂಕಟಗಳಿಂದ ನಾವು ಹೊರಗಡೆ ಬರುವಂತೆ ಅಪ್ಪ ನಿನ್ನನ್ನು ಕರ್ತನೆ ನಾವು ನೆನೆಸಿಕೊಳ್ತೇವೆ. ಅಪ್ಪ, ನಾವು ಬೇಸರಗೊಳ್ಳಬಾರದು, ನಾವು ಮನಗುಂದಬಾರದು ಅನ್ನುವುದನ್ನು ನಿನ್ನ ವಾಕ್ಯ ಕಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ.
ಪ್ರಿಯ ಮಕ್ಕಳನ್ನು ಆಶೀರ್ವದಿಸು. ಅವರ ಜೀವಿತದಲ್ಲಿ ಕರ್ತನೆ ಅವರು ಒಂದು ಕ್ಷಣವೂ ಬೇಸರಗೊಳ್ಳದಂತೆ, ಒಂದು ಕ್ಷಣವೂ ಮನಗುಂದದಂತೆ, ಯೇಸುವಾದ ನೀವು ನಮ್ಮ ಕರ್ತನಾದ ದೇವರು ನೀವೇ ಜಯಿಸಿದ್ದೀರಾ ಅಂದರೆ ನಿಮ್ಮ ಬಗ್ಗೆ ನಾವು ಆಲೋಚಿಸಿ ಅಪ್ಪ ನಾವು ಧೈರ್ಯ ತೆಗೆದುಕೊಳ್ತೇವೆ. ನಮಗೂ ಜಯಿಸುವ ಶಕ್ತಿಯನ್ನು ಕೊಟ್ಟು ದಯಪಾಲಿಸು. ಒಂದು ಕ್ಷಣವೂ ನಿನ್ನ ಪ್ರಿಯ ಮಕ್ಕಳು ಅಪ್ಪ ನಿನ್ನ ಪ್ರಿಯ ಮಕ್ಕಳು ಮನಗುಂದದಂತೆ ಧೈರ್ಯಪಡಿಸು ಅಪ್ಪ. ಅವರು ಹಾದು ಹೋಗ್ತಿರುವಂಥ ವಿಷಯಗಳಲ್ಲಿ ಅವ್ರಿಗೊಂದು ಜಯವನ್ನು ಉಂಟು ಮಾಡ್ರಿ. ಅವರ ಅವಮಾನಗಳೆಲ್ಲವೂ ಮಾನ ಗೌರವವಾಗಿ ಬದಲಾಗಲಿ. ಅವರ ಇಕ್ಕಟ್ಟು ಸಂಕಟಗಳೆಲ್ಲವೂ ಸಮೃದ್ಧಿ ವಿಶಾಲವಾಗಿ ಬದಲಾಗಲಿ ಅಂತ ನಾವು ಪ್ರಾರ್ಥಿಸ್ತೇವೆ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.